ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸುಮಾರು ಹತ್ತತ್ರ ನಾನು ಡೈಲಿ 100 ಕಿಲೋಮೀಟರ್ಸ್ ಹತ್ತತ್ರ ನಾನು ಡೈಲಿ ಗಾಡಿ ಓಡಿಸ್ತಾನೆ ಇರ್ತೀನಿ. ಸೊ ಹಾಗಾಗಿ ನಮಗೆ ಒಂದು ಪ್ರಾಪರ್ ಸೆಟಪ್ ಬೇಕಾಗುತ್ತೆ. ಕಾಲ್ಸ್ ಬರ್ತಾನೆ ಇರ್ತದೆ, ಹೋಗ್ತಾನೆ ಇರುತ್ತೆ. ಹೆಲ್ಮೆಟ್ ಸೊ ವಿತೌಟ್ ಬ್ಲೂಟೂತ್ ನಮಗೆ ಕಾಲ್ಸಲ್ಲಿ ಮಾತಾಡೋಕ್ಕಾಗಲ್ಲ. ಫೋನ್ ಎತ್ತಿ ಯಾವಾಗಲೂ ಫೋನಲ್ಲಿ ಹಿಂಗೆ ಇಟ್ಕೊಂಡು ಮಾತಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಸೊ ಸುಮಾರು ಒಂದು ವರ್ಷದಿಂದ ಈ ಒಂದು ಹೆಲ್ಮೆಟ್ನ ಸಖತ್ತಾಗಿ ಯೂಸ್ ಮಾಡಿಬಿಟ್ಟೆ. ಸೊ ಏನಂದರೆ ಡೈಲಿ ಯೂಸ್ ಮಾಡೋದ್ರಿಂದ ಹೆಲ್ಮೆಟ್ ಹಾಳಾಗ್ಬಿಡುತ್ತೆ ನೋಡಿ, ಎಲ್ಲ ಕಿತ್ತೋಗ್ಬಿಟ್ಟಿದೆ. ಸೊ ಇದನ್ನೇ ಯೂಸ್ ಮಾಡ್ತಾ ಇದ್ದೆ. ಇದರಲ್ಲಿ ಗ್ರೋಪ್ರೋ ಕೂಡ ಇದನ್ನು ಹಾಕ್ಕೊಂಡು ಇದರಲ್ಲೇ ನಾನು MC ಹಾಕ್ಬಿಟ್ಟು ಇದನ್ನು ಸೆಟಪ್ ಮಾಡ್ಕೊಂಡಿದ್ದೆ. ಚೆನ್ನಾಗಿತ್ತು ಸೆಟಪ್ಪು. ಬಟ್ ಏನಂದರೆ ಇದರಲ್ಲಿ ನಮಗೆ ಬ್ಲೂಟೂತ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಆಲ್ರೆಡಿ ಹಾಳಾಗ್ಬಿಟ್ಟಿತ್ತು ಹೆಲ್ಮೆಟು. ಸೊ ಹಾಗಾಗಿ ಒಂದು ಒಳ್ಳೆ ಹೆಲ್ಮೆಟ್ಟು ಮತ್ತು ಒಂದು ಪ್ರಾಪರ್ ಸೆಟಪ್ಗೋಸ್ಕರ ನಾನು ಒಂದು ಸೆಟಪ್ನ ರೆಡಿ ಮಾಡಿದ್ದೀನಿ. ಯಾವುದೋ ಏನೇನು ಐಟಮ್ ಪರ್ಚೇಸ್ ಮಾಡಿದ್ದೀನಿ ಮತ್ತು ಹೇಗೆ ಅದನ್ನು ಇನ್ಸ್ಟಾಲೇಷನ್ ಮಾಡೋದಂತ ತೋರಿಸ್ತೀನಿ. ಸೊ ನೋಡಿ, ಇದು ನನ್ನ ಒಂದು ಹೊಸ ಹೆಲ್ಮೆಟು. ಸೊ ಹೊಸ ಹೆಲ್ಮೆಟ್ಗೆ ನಾನು ಕಲರ್ಸ್ ಚೆನ್ನಾಗಿರಲಿ ಅಂದ್ಬಿಟ್ಟು ಇದೊಂದು ಗ್ಲಾಸಿಗೆ ನಾನು ಸ್ಟಿಕರಿಂಗ್ ಮಾಡಿಸಿದ್ದೀನಿ. ಸೊ ಹಾಗಾಗಿ ಈ ಥರ ಕಲರ್ ಬಂದಿದೆ, ರೈನ್ಬೋ ಕಲರ್ ಇದು. ಸೊ ಹಾಗಾಗಿ ಈ ಹೆಲ್ಮೆಟ್ಗೆ ನಾನೇ ಇದನ್ನು ಸ್ಟಿಕರಿಂಗ್ ಮಾಡಿಸ್ತೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ, ಡೈಲಿ ಯೂಸ್ ಮಾಡೋದಕ್ಕೆ ಈ ಥರ ಹೆಲ್ಮೆಟ್ಗಳು ಆಗಲ್ಲ, ತುಂಬಾ ವೆಯ್ಟ್ ಇರುತ್ತೆ. ಸೊ ನಾವು ವಿಡಿಯೋ ಮಾಡೋ ಪರ್ಪಸ್ಸಿಂದ ಓಡಾಡಬೇಕು ಮತ್ತು ಡೈಲಿ ಪರ್ಪಸ್ ಎರಡೂ ಇರುತ್ತೆ, 2 in 1. ಸೊ ಹಾಗಾಗಿ ನಮಗೆ ಒಂದು ಒಳ್ಳೆ ಸೆಟಪ್ ಬೇಕೇ ಬೇಕು. ಈ ಥರ ಹೆಲ್ಮೆಟ್ ಯೂಸ್ ಮಾಡಲೇಬೇಕು. ಆಫ್ ಹೆಲ್ಮೆಟು ಇವೆಲ್ಲ ನಾವು ಯೂಸ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಸೆಟಪ್ಪನ್ನು ಮಾಡ್ಕೊಳ್ಳೋಣ. ಸೊ ನೋಡಿ, ಅದಕ್ಕೋಸ್ಕರ ಒಂದು ಬ್ಲೂಟೂತ್, ಯಾವಾಗೂ ಫೋನ್ ಯೂಸ್ ಮಾಡಲಿಕ್ಕಾಗಲ್ವಲ್ಲ. ಸೊ ಅದಕ್ಕೋಸ್ಕರ ಒಂದು ಬ್ಲೂಟೂತ್ ತರಿಸ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಮಗೆ 2 ಸ್ಪೀಕರ್ ಬರ್ತಾಯಿದೆ, ಹೆಲ್ಮೆಟ್ ಒಳಗಡೆ ಹಾಕೊಳ್ಳೋ ಸ್ಪೀಕರು, ಮತ್ತು ಒಂದು ಮೈಕ್ ಬರ್ತಾಯಿದೆ, ಮತ್ತು ಒಂದು ಕಾಲ್ ರಿಸೀವ್ ಮಾಡೋದಕ್ಕೆ ಬಟನ್ಸ್ ಕೊಟ್ಟಿದೆ ನೋಡಿ. ಕಾಲ್ ರಿಸೀವ್ ಮತ್ತು ವಾಲ್ಯೂಮ್ ರೈಸು ಮತ್ತು ಮೈನಸ್ ಮಾಡೋದಕ್ಕೆ, ಮತ್ತು ಕಾಲ್ ಕೂಡ ಇದರಲ್ಲೇ ಕಟ್ ಮಾಡಿ ಮತ್ತು ರಿಸೀವ್ ಮಾಡ್ಬೋದು. ಇದನ್ನು ಹೆಲ್ಮೆಟ್ಗೆ ಫಿಕ್ಸ್ ಮಾಡ್ಕೊಬೋದು. ಮತ್ತು ಇದನ್ನು ಚಾರ್ಜಿಂಗ್ ಮಾಡ್ಕೊಬೋದು ನೋಡಿ. ಚಾರ್ಜಿಂಗು V8 ಪಿನ್ ಚಾರ್ಜಿಂಗ್ ಮಾತ್ರ ಕೊಟ್ಟಿದ್ದಾನೆ. ಸೊ ಇವಾಗ ಇದನ್ನು ಒಂದು ಪ್ರಾಪರ್ ಸೆಟಪ್ ಆಗಿ ಕನ್ವರ್ಟ್ ಮಾಡಬೇಕು. ಮತ್ತು ಇದಕ್ಕೆ ಗೋಪ್ರೋ ಹಾಕೊಳ್ಳೋದಕ್ಕೋಸ್ಕರ ಒಂದು ಚಿನ್ ಮೌಂಟು ಅಂತ ಬರುತ್ತೆ. ಸೊ ಅದನ್ನು ನಾವು ಇದಕ್ಕೆ ಪ್ಲೇಸ್ ಮಾಡಬೇಕಾಗುತ್ತೆ. ಸೊ ಬನ್ನಿ, ಯಾವ ಥರ ಸೆಟಪ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಇದು ಪ್ಯಾಡ್ಸ್ ಎಲ್ಲ ರಿಮೂವ್ ಮಾಡಬೇಕು. ಇದೆಲ್ಲ ರಿಮೂವಬಲ್ಲು, ಬೇಕಾದರೆ ಮತ್ತೆ ವಾಷಬಲ್ ಕೂಡ. ನಮಗೇನಾದರೂ ಜಾಸ್ತಿ ಯೂಸ್ ಮಾಡಿ ಗಲೀಜಾಯಿತು ಅಂದರೆ ನಾವು ಅದನ್ನು ನೀಟಾಗಿ ವಾಶ್ ಮಾಡಿ ಕೂಡ ಮತ್ತೆ ಫಿಕ್ಸ್ ಮಾಡ್ಕೊಬೋದು. ಸೊ ಈ ಥರ ಆಪ್ಷನ್ ಇರೋ ಹೆಲ್ಮೆಟೇ ತೊಗೋಬೇಕು. ಬಟ್ ಡೈಲಿ ಪರ್ಪಸ್ಗೆ ಸ್ವಲ್ಪ ಕಷ್ಟನೇ ಇದನ್ನೆಲ್ಲ ಕ್ಯಾರಿ ಮಾಡೋದು. ಇದೆಲ್ಲ ತುಂಬಾ ವೆಯ್ಟ್ ಇರುತ್ತೆ ಮತ್ತು ಕಷ್ಟ. ಸೊ ಹ್ಯಾಂಡ್ಲಿಂಗ್ ಮಾಡೋದು ತುಂಬಾ ಕಷ್ಟ. ಪರವಾಗಿಲ್ಲ, ಬಟ್ ನಾವು ಲಾಗರ್ಸ್ ಆಗಿರೋದ್ರಿಂದ ನಾವು ಅದನ್ನೆಲ್ಲ ಕಾಂಪ್ರಮೈಸ್ ಆಗಲೇಬೇಕು. ಸೊ ಇಲ್ಲಿ ನೋಡಿ, ಇದರೊಳಗಡೆ ಸ್ಪೀಕರ್ ಹಾಕೋದಕ್ಕೆ ಒಳಗಡೆ ಇದು ಕೊಟ್ಟಿದ್ದಾರೆ ಪ್ಲೇಸು. ಸೊ ಈ ಒಂದು ಪ್ಲೇಸ್ಗೆ ನಾವು ಸ್ಪೀಕರ್ನ ಹಾಕ್ಕೋಬೇಕಾಗುತ್ತೆ. ಇವಾಗ ಈಗ ಲೆಫ್ಟ್ ಸೈಡ್ ಇರೋದ್ರಿಂದ ಇದು ಲೆಫ್ಟಿಗೆ ಬರುತ್ತೆ ನಮಗೆ ಮೈಕು. ಸೊ ಲೆಫ್ಟ್ ಸೈಡಿಂದ ಇದು, ಮತ್ತು ಇದು ಕೂಡ ಅಷ್ಟೇ. ಈ ಬಟನ್ಸಲ್ಲಿ ಇದೆಲ್ಲ ಏನಿದೆ ಇದು ನಮಗೆ ಲೆಫ್ಟ್ ಸೈಡಲ್ಲೇ ಬರಬೇಕು. ಸೊ ಹಾಗಾಗಿ ಇದನ್ನು ರೈಟ್ ಸೈಡ್ಗೆ ಹಾಕ್ಕೊಂಡು ಇದನ್ನು ಮೈಕ್ನ ಇರೋದನ್ನ ಪೋರ್ಷನ್ಸ್ನ ಲೆಫ್ಟ್ ಸೈಡ್ಗೆ ಹಾಕ್ಕೊತೀನಿ. ಸೊ ಬನ್ನಿ, ಇಲ್ಲಿ ಪ್ಲೇಸ್ ನೋಡಿ, ಎಷ್ಟು ಈಸಿಯಾಗಿ ಪ್ಲೇಸ್ ಆಗುತ್ತೆ ಒಳಗಡೆ. ಈ ಮೈಕ್ ಇಲ್ಲಿ ಹಾಕ್ಬಿಟ್ಟು, ಸೊ ಇದನ್ನು ಇಲ್ಲಿ ಫಿಟ್ಟಿಂಗ್ ಮಾಡ್ಬೇಕು ನಾವು. ಇದು ಒಳಗಡೆ ಈಸಿಯಾಗಿ ಕುತ್ಕೊಳ್ಳುತ್ತೆ ನೋಡಿ. ಮತ್ತು ಇದು ಕ್ಲ್ಯಾಂಪ್ ಇದೆ ಥರ ಕೊಟ್ಟಿದೆ ನೋಡಿ, ಇದು ಕ್ಲಿಪ್ಪು. ಸೊ ಇದನ್ನು ನೋಡಿ, ಇಲ್ಲಿ ಬಟನ್ಸ್ ಇದು ರಿಮೂವ್ ಮಾಡಿಬಿಟ್ಟು ರಬ್ಬರು ಒಂದು ಟೆಸ್ಟರಲ್ಲಿ, ಇಲ್ಲ ಅಂದರೆ ಯಾವುದಾದ್ರೂ ಒಂದು ಸ್ಕ್ರೂ ಡ್ರೈವರ್ ಇದ್ದರೆ ಇದರಲ್ಲಿ ಸ್ವಲ್ಪ ಲೂಸ್ ಮಾಡ್ಕೋಬೇಕಾಗುತ್ತೆ. ಲೂಸ್ ಮಾಡ್ಕೊಂಡು ನಾವು ನಮಗೆ ಎಲ್ಲಿ ಪ್ಲೇಸ್ ಆಗಬೇಕು ಅಲ್ಲಿ ಹಾಕ್ಬಿಟ್ಟು, ಎಲ್ಲಿ ನಮಗೆ ಕಂಫರ್ಟ್ ಅನಿಸುತ್ತೋ ಆ ಒಂದು ಪ್ಲೇಸಲ್ಲಿ ಹಾಕ್ಬಿಟ್ಟು ಇದನ್ನು ಕ್ಲೋಸ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇಲ್ಲಿ ಸ್ವಲ್ಪ ಶೇಪ್ ಕೊಟ್ಟಿದೆ ನೋಡಿ, ಈ ಶೇಪ್ ಒಳಗಡೆ ಬರಬೇಕದು. ಆ್ಯಕ್ಚುಲಿ ಈ ಶೇಪ್ ಕೊಟ್ಟಿದ್ದಾನೆ. ಸೊ ಆ ಶೇಪಲ್ಲಿ ಬಂದು ಕುತ್ಕೋಬೇಕು. ಸೊ ಟೈಟ್ ಮಾಡಲ್ಲ. ನಾನು ಇದನ್ನು ಫುಲ್ ಹಾಕ್ಬಿಟ್ಟು ಆಮೇಲಿಂದ ಟೆಸ್ಟಿಂಗ್ ಮಾಡಿ ಯಾವ ಪ್ಲೇಸಲ್ಲಿ ಬಂದರೆ ಕರೆಕ್ಟ್ ಅಂತ ಆಮೇಲೆ ಡಿಸೈಡ್ ಮಾಡ್ತೀನಿ. ಒಂದ್ಸಲ ಇದು ಮೌಂಟ್ ಮಾಡಿದ್ಮೇಲೆ ಅದು ಅಲ್ಲೇ ಬಿಟ್ಬಿಡ್ಬೇಕು. ಏನಿದ್ರು ರಿಮೂವ್ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಚಾರ್ಜ್ ಮಾಡ್ಕೋಬೇಕು, ಯೂಸ್ ಮಾಡ್ಕೋಬೇಕು ನೋಡಿ. ಈ ಪ್ಲೇಸಲ್ಲಿ ಹಾಕ್ಬೇಕಾಗುತ್ತೆ. ಇದು ಸ್ವಲ್ಪ ಕರ್ವಿದೆ. ಸೊ ಅದೆಲ್ಲಿ ಮೌಂಟ್ ಆಗುತ್ತೆ ನೋಡಿಕೊಂಡು ಅದನ್ನು ಆ ಜಾಗದಲ್ಲಿ ಕರೆಕ್ಟಾಗಿ ಪ್ಲೇಸ್ ಮಾಡ್ಕೋಬೇಕು.
ಇದೆಲ್ಲ ತುಂಬ ಪೇಷನ್ಸ್ ಆಗಿ ಹಾಕ್ಬೇಕಾಗುತ್ತೆ, ಯಾಕಂದರೆ ವೈರೆಲ್ಲ ತುಂಬ ಸೆನ್ಸಿಟಿವ್ ಇರುತ್ತೆ. ಸೊ ಯಾವುದಾದ್ರೂ ಒಂದು ವೈರ್ ಕಟ್ ಆಗಿಬಿಟ್ರೆ ತುಂಬ ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನೇ ಮಾಡಿದ್ರು ಕೂಲಾಗಿ ಮಾಡಿ ಹ್ಯಾಂಡಲ್ ಮಾಡಿ. ಮತ್ತು ರೈಟ್ ಸೈಡ್ ಸ್ಪೀಕರ್ನ ಇದು ಇಲ್ಲೊಂದು ಇದು ಕೊಟ್ಟಿದ್ದಾರೆ. ಸೊ ಇದನ್ನು ತೆಗೆದು ರಿಮೂವ್ ಮಾಡಿ, ಸೊ ಈ ವೈರ್ನ ಇದ್ರ ಒಳಗಡೆ ಹಾಕ್ಬಿಟ್ಟು ಈ ಕಡೆಯಿಂದ ತೊಗೋಬೇಕಾಗುತ್ತೆ. ಓಕೆ, ಇದೆಲ್ಲ ಫಿಕ್ಸ್ ಆಯಿತು. ಇವಾಗ ಇಲ್ಲಿ ಅದು ಪ್ಯಾಡ್ಗಳೆಲ್ಲ ಕೂತ್ಕೊಳ್ಳೋದಕ್ಕೆ ನೋಡಿ ಮೈಕ್ ಈ ಸೈಡ್ ಬಂದಿದೆ. ಇದೆಲ್ಲ ಪ್ಯಾಡ್ಗಳಿಗೆ ಲಾಕ್ ಕೊಟ್ಟಿದೆ ನೋಡಿ ಇಲ್ಲೆಲ್ಲ ಒಳಗಡೆ. ಇವಾಗ ಇದ್ರೊಳಗಡೆ ಹಾಕ್ಬಿಟ್ಟು ಇದನ್ನು ಲಾಕ್ ಸಿಸ್ಟಮ್ ಕೂರಿಸ್ಕೋಬೇಕು. ಇದೆಲ್ಲ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು, ಸ್ವಲ್ಪ ಕಷ್ಟ ಇರುತ್ತದೆ. ನೋಡಿಕೊಂಡು ವೈರೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಹಾಕಬೇಕು. ವೈರ್ ಸಮೇತ ಪ್ರೆಸ್ ಮಾಡಿದ್ರೆ ಕಟ್ಟಾಗ್ಬಿಡುತ್ತೆ ವೈರು. ಸೊ ಇದು ಈ ಕಡೆ ಆರಾಮಾಗಿ ಬಂದಿದೆ. ಈಗ ರೈಟ್ ಸೈಡ್ ಆರಾಮಾಗಿ ಕೂತ್ಕೊಂಡಿದೆ. ಇದು ಸ್ಕ್ರೂ ಟೈಟ್ ಮಾಡಬೇಕಾಗುತ್ತೆ ಈ ಕಡೆ, ಆಮೇಲೆ ಮಾಡೋಣ. ಇದನ್ನ ಪ್ಯಾಡ್ ಕೂರಿಸ್ಬಿಟ್ಟು ಈ ಸೈಡ್ ಮಾತ್ರ ಸ್ವಲ್ಪ ಕಷ್ಟ, ಇದೇನೋ ಸ್ವಲ್ಪ ಈಸಿಯಾಗಿ ಕೂತ್ಕೊಳ್ಳುತ್ತೆ. ಒಂದು ಆ ಕಡೆ ಜಾಸ್ತಿ ಮೈಕ್ ಇದೆಯಲ್ಲ, ಸೊ ಹಾಗಾಗಿ ಇದೆಲ್ಲ ಸ್ವಲ್ಪ ಲಾಕ್ಸ್ ಕೂರಿಸ್ಕೋಬೇಕು ನಿಧಾನಕ್ಕೆ. ಇದರಲ್ಲಿ 2 ಲಾಕ್ ಬರುತ್ತೆ, ಎರಡನ್ನೂ ಕೂರಿಸ್ಕೋಬೇಕಾಗುತ್ತೆ. ಒಳಗಡೆ ಬರುತ್ತೆ, ಅದು ನಿಮ್ಗೆ ಕಾಣಿಸಲ್ಲ, ಹೊರಗಡೆ ನೋಡ್ಕೊಂಡು ಹಾಕೋಬೇಕು. ಸೊ ಇದೆಲ್ಲ ಸೆಟಪ್ ಆಗಿದೆ ಇವಾಗ. ಮತ್ತು ಇಲ್ಲಿ 2 ಸ್ಕ್ರೂ ಕೊಟ್ಟಿದೆ ನೋಡಿ, ಈ ಸ್ಕ್ರೂನ ಟೈಟ್ ಮಾಡ್ಕೋಬೇಕು. ಇದು ಬೇರೆ ಬೇರೆ ಮಾಡಲ್ಸ್ ಬೇರೆ ಬೇರೆ ಥರ ಇರುತ್ತೆ, ಡಿಫ್ರೆಂಟು. ಇದು ನನ್ನ ಪ್ರಕಾರ ಇದು ಈಸಿ ಮೆಥಡ್ ಇರೋಂಥದ್ದು ಒಂದು ಬ್ಲೂಟೂತ್. ಯಾವುದೋ ಓಟೋ ರಾಯ್ಸ್ ಅಂತೆ ಕಂಪ್ನಿ, ಯಾವುದೋ ಗೊತ್ತಿಲ್ಲ, ಮೇಡ್ ಇನ್ ಚೈನಾನೇ ಇರುತ್ತೆ ಎಲ್ಲ. ಆಲ್ಮೋಸ್ಟ್ ಎಲೆಕ್ಟ್ರಾನಿಕ್ ಡಿವೈಸ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಆಗೋದೆಲ್ಲ ಚೈನಾದಲ್ಲೇ. ಏನು ಮಾಡೋಕ್ಕಾಗಲ್ಲ. ಸೊ ಯಾವುದು ಅಂತ ಗೊತ್ತಿಲ್ಲ, ನೋಡೋಣ. ಇದು ನೋಡಿ, ಇದು ಒಂದು ರಬ್ಬರ್ ಕೊಟ್ಟಿದ್ದಾನೆ. ಟೈಟ್ ಮಾಡಿದ್ಮೇಲೆ ಅದು ಗೊತ್ತಾಗಬಾರ್ದು. ಸೊ ಅದಕ್ಕೋಸ್ಕರ ಟೈಟ್ ಮಾಡಿಬಿಟ್ಟು ಮತ್ತೆ ಅದನ್ನು ಹಾಕ್ಬಿಡ್ಬೇಕು. ಸ್ಕ್ರೂಗಳು ಕಾಣಬಾರ್ದು, ಯಾವ ಥರ ಫಿಕ್ಸ್ ಆಗಿದೆ ಅಂತ ಗೊತ್ತಾಗಬಾರ್ದಲ್ಲ. ಸೊ ಹಾಗಾಗಿ ಇದನ್ನು ಕ್ಲೋಸ್ ಮಾಡ್ಕೊಳ್ಬೇಕು. ಈಗ ಓಕೆ ನೋಡಿ, ಇಲ್ಲಿ ಮೈಕ್ ಬಂದಿದೆ ಒಳಗಡೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಮೈಕು ಮತ್ತು ಚಾರ್ಜಿಂಗು V8 ಚಾರ್ಜರು ಎರಡೂ ಇಲ್ಲಿ ಬಂದಿದೆ ನೋಡಿ, ಇಲ್ಲಿದೆ. ಇದೊಂದು ಪ್ರಾಪರ್ ಸೆಟಪ್. ನಿಮಗೆ ಹತ್ತತ್ರ ನಿಮಗೆ ಬಾಯಿ ಹತ್ರನೇ ಬರುತ್ತೆ ಮೈಕು. ಸೊ ಹಾಗಾಗಿ ನಿಮಗೆ ಕ್ಲಿಯರಿಟಿಯಾಗಿ ಬಂದ್ಬಿಡುತ್ತೆ ವಾಯ್ಸ್ ಎಲ್ಲ. ಮತ್ತು ಇಲ್ಲಿ V8 ಕೇಬಲ್ ಕೂಡ ಇದೆ ಚಾರ್ಜಿಂಗ್ ಪಾಯಿಂಟು. ಸೊ ಈಗ ಆನ್ ಮಾಡೋಣ. ಓಕೆ, ಒಳಗಡೆ ಅದು ಸೌಂಡ್ ಬರ್ತಾಯಿದೆ ಪವರ್ ಆನ್ ಅಂತ. ಮತ್ತು ಇಲ್ಲಿ ಬ್ಲಿಂಕ್ ಆಗ್ತಾಯಿದೆ ನೋಡಿ ಲೈಟು. ಇವಾಗ ಆನ್ ಆಗಿದೆ ಅಂತ ಅರ್ಥ. ಇದು ನಮಗೆ ಕಾಲಿಂಗು ಮತ್ತು ಸಾಂಗ್ ಏನಾದರೂ ಕೇಳಬೇಕು, ಲಾಂಗ್ ಏನಾದರೂ ಡಿಸ್ಟೆನ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂದಾಗ, ಏನಾದರೂ ಬೇಜಾರಾದಾಗ ಸಾಂಗ್ ಕೂಡ ಬರುತ್ತೆ, ಇದರಲ್ಲಿ ಕೇಳ್ಬೋದು. ಮತ್ತು ಕಾಲಿಂಗ್ ಕೂಡ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಮೊಬೈಲ್ ಜಾಬಲ್ಲಿ ಇದ್ರೂ ಕೂಡ ನಿಮಗೆ ಇಲ್ಲಿ ಇದು ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ಕಾಲ್ ಅಟೆಂಡ್ ಆಗುತ್ತೆ. ಸೊ ಇವಾಗ ನೋಡೋಣ ನೆಕ್ಸ್ಟು ಅದು ಯಾವ ಥರ ಬ್ಲೂಟೂತ್ ಕನೆಕ್ಟ್ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ಕಟ್ ಮಾಡಿ ಮೊಬೈಲ್ ಎತ್ಕೊಂಬೋಳು ತಗೊಳ್ಕೊ. ಇವಾಗ ಕಂಪ್ಲೀಟು ಈ ಕಾಲಿಂಗು ಮತ್ತು ಆಡಿಯೋ ಕೇಳೋದಕ್ಕೋಸ್ಕರ ಇವೊಂದು ಸೆಟಪ್ ಆಯಿತು. ನಮಗೆ ಇವಾಗ ನಾವು ಜಾಸ್ತಿ ಪ್ರಿಫರೆನ್ಸ್ ಕೊಡೋದು ಕ್ಯಾಮ್ರಾಗೋಸ್ಕರ. ಸೊ ಕ್ಯಾಮ್ರಾನು ಮ್ಯಾಟ್ರ್ ಆಗುತ್ತೆ. ನಾನು ಹಳೆ ಹೆಲ್ಮೆಟಲ್ಲಿ ನೋಡಿ, ನಾನು MC ಹಾಕ್ಬಿಟ್ಟು ನನಗೆ ಅದು ಕ್ಯಾಮ್ರಾ ಮೌಂಟ್ ಮಾಡೋದಕ್ಕೆ ಇದೆಲ್ಲ ಕ್ಲಿಪ್ಸ್ ಎಲ್ಲ ಬರುತ್ತೆ. ಸೊ ಇದನ್ನೆಲ್ಲ ನಾನು MC ಹಾಕ್ಬಿಟ್ಟು ಇದ್ರ ತಕ್ಕಂತೆ ಶೇಪ್ ಆಗಿ ಹಾಕಿದ್ದೆ. ಸೊ ಇದೆಲ್ಲ ಸ್ವಲ್ಪ ಕಾಸ್ಟ್ ಕಡಿಮೆ ಇರೋಂಥ ಹೆಲ್ಮೆಟು. ಸೊ ಹಾಗಾಗಿ ಏನು ತಲೆ ಕೆಡ್ಸ್ಕೊಂಡಿಲ್ಲ. 1,500 ಏನೋ 1,800 ರೂಪಾಯಿನೋ ಇರಬೇಕು. ಸೊ ಹಾಗಾಗಿ ಅದನ್ನೇ ಮೌಂಟ್ ಮಾಡಿಬಿಟ್ಟಿದೆ, ಸ್ವಲ್ಪ ಹಳೆಯದಾಗಿರೋದ್ರಿಂದ. ಬಟ್ ಇವಾಗ ಏನಂದರೆ, ಇವಾಗ ಇದು ಹೊಸ ಹೆಲ್ಮೆಟ್ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆ ಇದು. ಸೊ ಹಾಗಾಗಿ ಇದಕ್ಕೆ ನಾನು MC ಹಾಕಿ ಇದನ್ನು ಗಲೀಜು ಮಾಡೋದಕ್ಕೆ ಇಷ್ಟ ಇಲ್ಲ. ಸೊ ನಮ್ಮ ಹತ್ರ ಒಂದಷ್ಟು
ಕ್ಲಿಪ್ಸ್ಗಳು ತರಿಸಿರೋದ್ರಿಂದ ನೋಡೋಣ ಇದಕ್ಕೆ ಯಾವ ಥರ ಡಿಸೈನು ಸೆಲೆಕ್ಟ್ ಆಗುತ್ತೆ. ಅದರಲ್ಲೇ 3mm ಸ್ಟಿಕ್ಕರ್ ಕೊಟ್ಟಿದ್ದಾರೆ, 2-in-1 ಇಲ್ಲ ಟೂ ಸೈಡು ಸ್ಟಿಕ್ಕರ್ ಕೊಟ್ಟಿರ್ತಾರೆ. ಇವಾಗ ನಾನು ಯಾವ ಶೇಪ್ ಈ ಹೆಲ್ಮೆಟ್ಗೆ ಯಾವ ಥರ ಶೇಪ್ ನೋಡಿ, ಇದರಲ್ಲಿ ಇದು ಬಾಕ್ಸ್ ಟೈಪ್ ಇದೆ ಮತ್ತು ಇದು ಸ್ವಲ್ಪ ರೌಂಡು ಶೇಪ್ ಇದೆ. ಇವಾಗ ಏನಂದರೆ ನಾನು ಯಾವುದನ್ನು ಹಾಕಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ನು. ನೋಡಬೇಕು ಅಂದರೆ ನಮಗೆ ಈ ಸ್ಟಿಕ್ಕರ್ ಮೇಲೆ ನಂಬಿಕೆ ಇಲ್ಲ ಫಸ್ಟ್ ಆಫ್ ಆಲು. ನಾನು ಅದಕ್ಕೆ ಎಮ್-ಸೀಲ್ನ ಯೂಸ್ ಮಾಡಿಕೊಂಡು, ಕ್ಯಾಮ್ರಾ ತುಂಬ ಬಜೆಟಾಗಿ ತೊಗೊಂಡಿರ್ತೀವಲ್ವಾ, ಸೊ ಹಾಗಾಗಿ ನಾವು ಅದನ್ನು ಹುಷಾರಾಗಿ ನೋಡ್ಕೋಬೇಕಾಗಿರೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ನಾವು ರನ್ನಿಂಗಲ್ಲಿ ಏನಾದರೂ ಅಕಸ್ಮಾತ್ ಈ ಸ್ಟಿಕ್ಕರ್ ಕಿತ್ತೋಗ್ಬಿಟ್ಟು ಕ್ಯಾಮ್ರಾ ಬಿದ್ದೋಗ್ಬಿಟ್ರೆ ಸ್ವಲ್ಪ ಅದೆಲ್ಲ ತುಂಬಾ ಅದು ಹೇಳ್ಕೊಳಕ್ಕಾಗದಿರೋಂದಷ್ಟು ಪ್ರಾಬ್ಲಮ್ಮು. ಬಟ್ ಇವಾಗ ನನಗೆ ಬೇರೆ ಆಪ್ಷನ್ ಇಲ್ಲ, ಹೆಲ್ಮೆಟು ಹಾಳಾಗಬಾರ್ದು, ಈ ಕಡೆ ಕ್ಯಾಮ್ರಾನು ಸೇಫ್ ಆಗಿರಬೇಕು. ಸೊ ಅದು ನನ್ನ ಒಂದು ಇಂಟೆನ್ಷನು. ಸೊ ನೋಡೋಣ ಈ ಹೆಲ್ಮೆಟ್ಗೆ ಯಾವುದು ಯೂಸ್ ಆಗುತ್ತೆ. ಇದು ಸ್ವಲ್ಪ ಇದರಲ್ಲಿ ವಿಂಡೋ ಅಕಸ್ಮಾತ್ ಎಮ್-ಸೀಲ್ ಹಾಕ್ಬಿಡ್ತು ಅಂದರೆ ನಮ್ಗೆ ಇದರಲ್ಲಿ ವಿಂಡ್ ಬ್ಲಾಸ್ಟ್ ಇದಿದೆ ನೋಡಿ, ಇದು ಕ್ಲೋಸ್ ಮತ್ತು ಓಪನ್ ಮಾಡೋಕ್ಕಾಗಲ್ಲ, ವಿಂಡ್ ಒಳಗಡೆ ಹೋಗುತ್ತೆ. ಸೊ ಹಾಗಾಗಿ ಇದನ್ನು ಕ್ಲೋಸು ಮಾಡೋಕ್ಕಾಗಲ್ಲ. ನಾಳೆ ದಿವಸ ನನಗೆ ಇವಾಗ ಗಾಳಿ ಬೇಕು ಅಂದ್ರೂ ನಾನು ಇದನ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಬೇಸಿಗೆಗಾಲದಲ್ಲಿ ತುಂಬ ಗಾಳಿ ಇದೆಲ್ಲ ಸಮಸ್ಯೆ ಆಗುತ್ತೆ ಗಾಡಿ ಓಡಿಸುವಾಗ. ಇದೆಲ್ಲ ಫುಲ್ ಕವರ್ ಇದ್ಬಿಡುತ್ತೆ ಎಲ್ಲ ಕಡೆಯಿಂದನೂ, ಫುಲ್ ಒಂದು ಸ್ವಲ್ಪ ಗಾಳಿನ ಒಳಗಡೆ ಬರೋಲ್ಲ. ವಿಂಡ್ ಬ್ಲಾಸ್ಟ್ ನೋಡಿ ಇಲ್ಲೊಂದು ಕಡೆ ಕೊಟ್ಟಿದ್ದಾರೆ. ವಿಂಡ್ ಒಳಗಡೆ ಬೇಕು ಅಂದಾಗ ನಮಗೆ ತಲೆ ಎಲ್ಲ ಬೆವರು ಜಾಸ್ತಿ ಬಂತು ಅಂದರೆ ಇದನ್ನು ತಗೊಂಡ್ರೆ ಸ್ವಲ್ಪ ಕೂಲ್ ಆಗುತ್ತೆ. ಸೊ ಇದನ್ನು ಕ್ಲೋಸ್ ಮಾಡಿಬಿಟ್ರೆ ನಮಗೆ ಗಾಳಿ ಒಳಗಡೆ ಬರೋದೇ ಇಲ್ಲ. ಸೊ ಚಳಿಗಾಲಕ್ಕೆಲ್ಲ ಓಕೆ, ಮಳೆಗಾಲದಲ್ಲಿ ಇದನ್ನೆಲ್ಲ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ. ಬಟ್ ಬೇಸಿಗೆ ಕಾಲ ಅಂತ ಬಂದಾಗ ಇದೆಲ್ಲ ಓಪನ್ ಇರಬೇಕು. ಸೊ ನಾನು ಮುಚ್ಚಿಬಿಡೋಕ್ಕಾಗಲ್ಲ ಇಲ್ಲಿ ಎಮ್-ಸೀಲ್ ಹಾಕ್ಬಿಟ್ಟು. ಬಟ್ ಏನು ಮಾಡೋದು ಅಂದರೆ ಇವಾಗ ಏನಾದರೂ ಒಂದು ಐಡಿಯಾ ಮಾಡಬೇಕು. ಇದರಲ್ಲೇ ಕೊಟ್ಟಿದ್ದಾರೆ 3mm ಸ್ಟಿಕ್ಕರು, ಇದನ್ನು ಹಾಕಿ ನೋಡ್ತೀನಿ. ಏನಾದರೂ ಓಕೆ ಆಯಿತು ಅಂದರೆ ಹಿಂಗೆ ಬಿಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಮುಂದಕ್ಕೆ ಇದನ್ನು ರಿಮೂವ್ ಮಾಡಿ ಎಮ್-ಸೀಲ್ ಹಾಕ್ಲೇಬೇಕಾಗುತ್ತೆ. ಸೊ ಈಗ ಸದ್ಯಕ್ಕೆ ನಾನು ಇದನ್ನು ಟ್ರೈ ಮಾಡಿ ನೋಡ್ತೀನಿ ಯಾವ ಥರ ಕೂತ್ಕೊಳ್ಳುತ್ತೆ ಗಟ್ಟಿಯಾಗಿ ಅಂತ. ಸ್ಟಿಕ್ಕರ್ ಮೇಲೆ ನಂಬಿಕೆ ಇಲ್ಲ. ಸೊ ಈಗ ಹೆಲ್ಮೆಟ್ಟು ಹಾಳು ಮಾಡೋಕ್ಕಾಗಲ್ವಲ್ಲ, ಸೊ ಹಾಗಾಗಿ ಸ್ಟಿಕ್ಕರ್ ರಿಮೂವ್ ಮಾಡಿ ಹಂಗೆ ಜಸ್ಟ್ ಹಾಕಿ ನೋಡ್ತೀನಿ ಯಾವ ಥರ ಕಚ್ಕೊಳ್ಳುತ್ತೆ ಅಂತ. ಗಟ್ಟಿಗೆ ಇದೆ ಅಂತ ಏನು ಮೋಸ ಏನು ಇಲ್ಲ ಅನ್ಕೋತೀನಿ, ಮೇ ಬಿ ನೋಡೋಣ, ಒಂದು ಸಾರಿ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಬಟ್ ಕ್ಯಾಮ್ರಾ ಸೇಫ್ಟಿ ಬಗ್ಗೆ ಹೇಳೋಕ್ಕಾಗಲ್ಲ. ಇದು ಆ್ಯಂಗಲ್ ಕರೆಕ್ಟಾಗಿರ್ಬೇಕು, ಇಲ್ಲಾಂದರೆ ನಮಗೆ ಅದು ನಾವು ವಿಡಿಯೋ ಮಾಡೋದು ಆ್ಯಂಗಲ್ ಕರೆಕ್ಟಾಗಿಲ್ಲ ಅಂತಂದರೆ ಅದೆಲ್ಲ ಮತ್ತೆ ಪ್ರಾಬ್ಲಮ್. ಅದೆಲ್ಲ ನೋಡಿ, ಆದ್ರೂ ಈ ಹೆಲ್ಮೆಟ್ಗೆ ಸೂಟ್ ಆಗಲ್ಲ ಇದು ಸ್ಟಿಕ್ಕರು ಏನು ಕೊಟ್ಟಿದ್ದಾರೆ. ಈ ಶೇಪ್ ಏನಿದೆ ನೋಡಿ, ಇಲ್ಲಿ ಕೆಳಗಡೆ ಎಲ್ಲ ಗ್ಯಾಪ್ ಬಂದ್ಬಿಟ್ಟಿದೆ, ಇದು ತಡೆಯೋದಿಲ್ಲ. ಸೊ ಅದಕ್ಕೋಸ್ಕರನೇ ಎಲ್ಲ ಎಷ್ಟೋ ಜನ ಯೂಟ್ಯೂಬರ್ಸು ಮತ್ತು ಅವರೆಲ್ಲ ವ್ಲಾಗರ್ಸ್ ಎಲ್ಲ ಎಮ್-ಸೀಲ್ನೇ ಹಾಕಿ ಕ್ಲೋಸ್ ಮಾಡಿರ್ತಾರೆ. ಬಟ್ ಇಲ್ಲಾಂದರೆ ಇನ್ನೊಂದು ಆಪ್ಷನ್ ಇದೆ ನಮಗೆ, ತೋರಿಸ್ತೀನಿ ಅದರಲ್ಲಿ ಇನ್ನೊಂದು ಆಪ್ಷನ್ ಏನು ಅಂತ. ಇದೊಂದು ಚಿನ್ ಮೌಂಟ್ ಅಂತ ಬರುತ್ತೆ ನೋಡಿ, ಈ ಚಿನ್ ಮೌಂಟ್ ಕೂಡ ಹೆಲ್ಮೆಟ್ಗೆ ಹಾಕಿ ಇಲ್ಲಿ ಹಾಕ್ಬಿಟ್ಟು ಒಳಗಡೆಯಿಂದ ಲಾಕ್ ಮಾಡ್ಕೋಬೋದು. ಬಟ್ ಇದರಲ್ಲಿ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ, ಇದು ಲೂಸ್ ಆದ ಏನಾದರೂ ಅಕಸ್ಮಾತ್ ನಾವು ಯೂಸ್ ಆಗ್ತಾ ತೆಗಿತಾ ಇದೆಲ್ಲ ಮಾಡ್ತಾಯಿದ್ರೆ ಅದು ಆ್ಯಂಗಲ್ ವಿಡಿಯೋ ರೆಕಾರ್ಡಿಂಗು ಶಿಫ್ಟ್ ಆಗ್ಬಿಡುತ್ತೆ ಬೇರೆ ಕಡೆಗೆ, ಕ್ಯಾಮ್ರಾ ಆ್ಯಂಗಲ್. ಸೊ ಇದು ಮೇಯ್ನ್ ಪ್ರಾಬ್ಲಮ್ ಇದರಲ್ಲಿ. ಇದು ಹಾಕೊಂಬಿಟ್ರೆ ಪರ್ಮನೆಂಟ್ ಆಗಿಬಿಡುತ್ತೆ, ಎಮ್-ಸೀಲ್ ಹಾಕಿ ಇದನ್ನು ಕ್ಲೋಸ್ ಮಾಡಿಬಿಟ್ರೆ. ಬಟ್ ಸ್ವಲ್ಪ ದಿನ ಹಾಕಲ್ಲ, ನೋಡೋಣ, ಒಂದು 2 ರೈಡ್ಸ್ ನೋಡ್ತೀನಿ. ಇದು ಕಂಫರ್ಟೇಬಲ್ ಇಲ್ಲ ಅಂತ ಹೇಳಿದ್ರೆ ಇದೇನು ಮಾಡಿಸಿದ್ದೀನಿ, ಇದು ಲಾಸ್ಟ್ ಟೈಮ್ ಏನು ಮಾಡ್ಕೊಂಡಿದ್ದೀನಿ ಈ ಹೆಲ್ಮೆಟ್ಗೆ. ಸೊ ಇದೇ ಥರನೇ, ಬೇರೆ ಆಪ್ಷನ್ ಇಲ್ಲ ನನಗೆ. ಹೀಗೆ ಕ್ಲೋಸ್ ಮಾಡಿಕೊಂಡ್ರೆ ಕ್ಯಾಮ್ರಾ ಸೇಫ್ಟಿ. ಎಮ್-ಸೀಲಲ್ಲಿ ಹಾಕಿ ನೋಡಿ ಕ್ಲೀನಾಗಿ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಸೊ ಇವಾಗ ಇದು ನೋಡಿ ಕೂತ್ಕೊಂಡೇ ಇಲ್ಲ, ಇನ್ನೂ ಅಳ್ಳಾಡ್ತಾನೆ ಇದೆ ಇದು. ಇದ್ರ ಮೇಲೆ ಇದನ್ನು ಹೆಂಗೆ ನಂಬೋಕ್ಕಾಗುತ್ತೆ ನೋಡಿ, ಇನ್ನೂ ಅಳ್ಳಾಡ್ತಾ ಇದೆ ನೋಡಿ, ಕಿತ್ತರೆ ಬಂದೇ ಬಿಡುತ್ತೆ ಇದು. ಸೊ ನೋಡೋಣ, ನೆಕ್ಸ್ಟ್ ಟೈಮ್ ಇದನ್ನು ಎಮ್-ಸೀಲ್ ಹಾಕಿ ಕ್ಲೋಸ್ ಮಾಡೇ ಬಿಡ್ತೀನಿ ಆಗಿದ್ದಾಗಲಿ. ಹೋದರೆ ಕ್ಯಾಮ್ರಾ ಸೇಫ್ಟಿ ನಾವು ನೋಡಲೇಬೇಕು. ಮತ್ತು ಒಂದು ರೈಡಿಂಗ್ ಗ್ಲೌಸ್ ಕೂಡ ಪರ್ಚೇಸ್ ಮಾಡಿದ್ದೀನಿ, ಒಂದು ಸಿಂಪಲ್ ಯಾವುದೋ ಒಂದು ಕಂಪ್ನಿ ಅಂತ, ಬ್ರ್ಯಾಂಡ್ ಏನಲ್ಲ ಇದು. ಇದೆಲ್ಲ ನಂದು ಒಂದು ರೈಡಿಂಗ್ ಸೆಟಪ್, ಡೈಲಿ ಯೂಸ್ ಮಾಡೋದಕ್ಕಾಗಲಿ ಓಡಾಡೋದಕ್ಕಾಗಲಿ. ಇದೆಲ್ಲ ನೋಡಿ ಹ್ಯಾಂಡ್ ಗ್ಲೌಸು. ಇದೆಲ್ಲ ನಮಗೆ ಹತ್ತತ್ರ ಒಂದು ಶಾಪಲ್ಲಿ ಒಂದು 300-400 ರುಪೀಸ್ಗೆಲ್ಲ ಸಿಕ್ಬಿಡುತ್ತೆ. ಇದೆಲ್ಲ ಹಾಕೊಂಡ್ರೆ ನಿಮ್ಗೊಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ಕಂಫರ್ಟ್ ಇರೋದಿಲ್ಲ. ಸೊ ಇದೆಲ್ಲ ಹಾಕೊಂಡ್ರೆ ಒಬ್ಬ ರೈಡರ್ಗೆ ಬೇಕಾಗಿರೋವಂಥ ಇವೆಲ್ಲ ಪ್ರಾಪರ್ಟೀಸು, ಇದೆಲ್ಲ ಒಂದು ಅಸೆಟ್ಸು, ನಮಗೆ ಅಸೆಟ್ಸ್ ಇದ್ದಂಗೆ.
ಚೆನ್ನಾಗಿರುತ್ತೆ ಇದೆಲ್ಲ ಒಂಥರ ರೇಡಿ ಇದೆಲ್ಲ ಹಾಕ್ಕೊಂಡು ಟ್ರಿಪ್ಗೆ ಹೋಗೋದು ಓಡಾಡ್ತಾ ಇದ್ರೆ ಒಂದು ಕಂಫರ್ಟ್ ಫೀಲ್ ಒಂಥರ ಚೆನ್ನಾಗಿರುತ್ತೆ ಫೀಲ್. ಸೊ ಹಾಗಾಗಿ ಇದೆಲ್ಲ ನಮಗೆ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ದೀನಿ. ಈ ನೆಕ್ಸ್ಟ್ ರೈಡಿಂಗಲ್ಲಿ ಇವೆಲ್ಲ ನಿಮಗೆ ಇದನ್ನೆಲ್ಲ ಹಾಕ್ಕೊಂಡು ರೈಡ್ ಮಾಡ್ತೀನಿ. ಸೊ ಅದನ್ನು ಕೂಡ ನಿಮಗೆ ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ, ಓಕೆನಾ. ಮತ್ತು ಇದು ಯಾವ ಥರ ಕೆಲಸ ಮಾಡುತ್ತೆ ಅಂದರೆ ನೋಡೋಣ. ಇದು ಯಾವ ಥರ ಪೇರಿಂಗ್ ಮಾಡೋದು ಎಲ್ಲ ತೋರಿಸ್ತೀನಿ ನಿಮಗೆ. ಮೊಬೈಲಲ್ಲಿ ಬ್ಲೂಟೂತ್ ಆನ್ ಮಾಡ್ಕೋಬೇಕು. ಇದು ಬ್ಲೂಟೂತ್ನಿಂದ ಕೆಲಸ ಮಾಡೋದು. ಸೊ ಇವಾಗ ಆನಲ್ಲಿ ಇದು ಪೇರ್ ಆಗ್ತಾ ಇದೆ ನೋಡಿ, ಈ ಲೈಟು ಬ್ಲಿಂಕ್ ಆಗ್ತಾ ಇದೆಯಲ್ಲ. ಸೊ ಇವಾಗ ನಾನು ಬ್ಲೂಟೂತ್ ಆನ್ ಮಾಡಿ ನಾನು ಆಲ್ರೆಡಿ ಒಂದ್ಸರಿ ಪೇರ್ ಮಾಡಿದ್ದೀನಿ. ಸೊ ಹಾಗಾಗಿ ಆಟೋಮೆಟಿಕ್ ಕನೆಕ್ಟ್ ಆಗಿಬಿಡುತ್ತೆ. ಸೊ ಇದು ಆಲ್ರೆಡಿ ಕನೆಕ್ಟೆಡ್ ಅಂತ ಬಂದ್ಬಿಡ್ತು. ನನ್ನ ಮೊಬೈಲ್ ಸ್ವಲ್ಪ ಹಳೇ ಮೊಬೈಲ್ ಆಗಿರೋದ್ರಿಂದ ಅದು ಸ್ವಲ್ಪ ಲೇಟು, ಏನೇ ಕೆಲಸ ಮಾಡಬೇಕಾದ್ರೂ ಲೇಟು. ಮೊಬೈಲ್ ಹೆಲ್ಮೆಟ್ ಅಪ್ಡೇಟ್ ಮಾಡಿದೆ, ಬಟ್ ಇನ್ನೂ ಮೊಬೈಲ್ ಅಪ್ಡೇಟ್ ಮಾಡಿಲ್ಲ ನೋಡಿ. ಈಗ ಆಲ್ರೆಡಿ ಬರ್ತದೆ BT12, ಇಲ್ಲಿ ಕೊಟ್ಟಿದ್ದಾರೆ BT12 ಅಂತ. ಸೊ ಇದು ಆಲ್ರೆಡಿ ಆಟೋಮೆಟಿಕ್ ಕನೆಕ್ಟ್ ಆಗಿಬಿಟ್ಟಿದೆ ನೋಡಿ. ಇವಾಗ ಬೇರೆ ಥರ ಬ್ಲಿಂಕ್ ಆಗ್ತಾ ಇದೆ ಲೈಟ್. ಕಾಪಿರೈಟ್ ಇಶ್ಯೂ ಇರೋದ್ರಿಂದ ನಾನು ಯೂಟ್ಯೂಬಲ್ಲಿ ಬರೋ ಸೌಂಡ್ನೇ ಪ್ಲೇ ಮಾಡ್ತೀನಿ. ಯಾವ ಥರ ಕೆಲಸ ಮಾಡುತ್ತೆ ಅನ್ನೋದು ತೋರಿಸೋದಕ್ಕೋಸ್ಕರ. ನೋ ಕಾಪಿರೈಟ್ ಸಾಂಗು, ನೋ ಕಾಪಿರೈಟ್ ಸಾಂಗ್ಸ್. ಬಟ್ ಇದರಲ್ಲಿ ಕೆಲವೊಂದು ಸುಮ್ಮನೆ ಹಾಕಿರ್ತಾರೆ ನೋ ಕಾಪಿರೈಟ್ ಅಂತ, ಬಟ್ ಅದು ಹೇಳೋಕ್ಕಾಗಲ್ಲ. ನೋಡಿಕೊಂಡು NCS ಅವ್ರದ್ದು ಪ್ಲೇ ಮಾಡಿ. ಇಲ್ಲೊಂದು ಸ್ಪೀಕರ್ ಮತ್ತು ಇಲ್ಲೊಂದು ಸ್ಪೀಕರ್ ಎರಡು ಕಡೆ ಮೌಂಟ್ ಆಗಿದೆ. ಎಷ್ಟು ಕೇಳುತ್ತೆ ಅಂತ ಗೊತ್ತಾಗ್ತಲ್ಲ ಮೈಕಲ್ಲಿ. ಸೊ ನೀವು ಕಳ್ಸ್ಕೊಬೋದು, ಓಕೆ. ಈಗ ಹಾಕೊಂಡು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಒಂದು ಸೆಟಪ್ ಅಂತ. ಹೇಗೆ ಕಾಣಿಸ್ತಾ ಇದೆ ಸೆಟಪ್ ಅಂತ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು. ಯಾರಾದರೂ ರೈಡರ್ಸ್ ಆಗಬೇಕು ಅಂತ ಇದ್ದರೆ ನೋಡಿ, ಸೆಟಪ್ ಎಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾವು 0 ಲೆವೆಲಿಂದ ಬರ್ತಾ ಇರೋದು. ಸೊ ಪ್ರತಿಯೊಂದು ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ, ಏನೇನೆಲ್ಲ ಯೂಸ್ ಮಾಡ್ತೀವಿ ನಾವು ರೈಡರ್ಸು, ಮತ್ತು ಒಬ್ಬ ಯೂಟ್ಯೂಬ್ ಬ್ಲಾಗರ್ ಆಗಲಿ. ಪ್ರತಿಯೊಂದು ವಸ್ತುಗಳು ಇವೆಲ್ಲ ಸಡನ್ನಾಗಿ ತೊಗೋಬೇಕಾ, ಇಲ್ಲಾಂದರೆ ಒಂದು ಏನಿಲ್ಲ, ಜಸ್ಟ್ ಒಂದು ಮೊಬೈಲು ಮತ್ತು ಒಂದು ಮೈಕ್ ಇದ್ರೆ ಸಾಕು. ಯೂಟ್ಯೂಬರ್ ಆಗ್ಬೋದು, ಏನಾಗ್ಬೋದು. ಬಟ್ ರೈಡರ್ ಆಗಬೇಕು ಅಂತ ಹೇಳಿದ್ರೆ ಈ ಸೆಟಪ್ ಎಲ್ಲ ನಿಧಾನಕ್ಕೆ ಅಪ್ಡೇಟ್ ಆಗಬೇಕು. ಒಂದೇ ಸರಿ ಎಲ್ಲ ಏನು ಇದೆಲ್ಲ ತೊಗೊಳ್ಳೇಬೇಕು ಅಂತ ಏನು ಹಿಡಿಯಿಲ್ಲ. ಬಟ್ ನಮಗೆ ಅನಿವಾರ್ಯ ಇರೋದ್ರಿಂದ ನಾನು ಈ ಸೆಟಪ್ ಎಲ್ಲ ಮಾಡ್ತಾ ಇದ್ದೀನಿ, ಅಪ್ಡೇಟ್ ಆಗ್ತಾ ಇರೋದಷ್ಟೇ. ಸೊ ಆಲ್ರೆಡಿ ನಾವು ಹಳೇದೆಲ್ಲ ನಿಮಗೆ ವೀಡಿಯೋಗಳು ತೋರಿಸಿದ್ದೀನಿ. ಸೊ ಇದು ಒಂದು ಅಪ್ಡೇಟ್ ವರ್ಷನ್ ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಇಲ್ಲಾಂದರೆ ಈ ಸೆಟಪ್ ಯಾವ ಥರ ಮಾಡಿದೆ ಅನ್ನೋದು ನಿಮ್ಗೆ ಅರ್ಥ ಆಗಲ್ಲ. ನಮ್ಮ ಸೆಕೆಂಡ್ ಚಾನಲ್ ಬಂದು ಸೂರಿ ಬ್ರ್ಯಾಂಡ್ ವ್ಲಾಗ್ಸು. ಅದರಲ್ಲಿ ನನ್ನ ಡೈಲಿ ವ್ಲಾಗ್ಸು ಮತ್ತು ಈ ಥರ ಸೆಟಪ್ ಮಾಡೋದನ್ನೆಲ್ಲ ನಿಮ್ಗೆ ತೋರಿಸ್ತಾ ಇರ್ತೀನಿ. ಸೊ ಹಂಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡೋದಕ್ಕೆ.